ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್. ಕ್ವಿಜ್ ಅನ್ನು ಓದುತ್ತಿರುವವರು ಗೀತಾಂಜಲಿ. ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ. ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾನೇ ಸಹಕಾರಿಯಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ. ನಿಮ್ಮ ಮೊದಲನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಕುಂಕುಮ ಡಬ್ಬದಲ್ಲಿ ಏನನ್ನು ಇಟ್ಟರೆ ಶ್ರೀಮಂತರಾಗುತ್ತಾರೆ? ಆಪ್ಷನ್ ಎ ಲವಂಗ, ಆಪ್ಷನ್ ಬಿ ಉಪ್ಪು, ಆಪ್ಷನ್ ಸಿ ಅಕ್ಕಿ, ಆಪ್ಷನ್ ಡಿ ಬೆಳ್ಳುಳ್ಳಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಕಿಯನ್ನು ಕುಂಕುಮದ ಡಬ್ಬದಲ್ಲಿ ಇಟ್ಟರೆ ಶ್ರೀಮಂತರಾಗುತ್ತಾರೆ. ನಿಮ್ಮ ಎರಡನೆಯ ಪ್ರಶ್ನೆ, ಭಾರತ ದೇಶದಲ್ಲಿ ಅತ್ಯಂತ ಮೌಲ್ಯಯುತವಾದ ಮಣ್ಣು ಯಾವುದು? ಆಪ್ಷನ್ ಎ ಮೆಕ್ಕಲು ಮಣ್ಣು, ಆಪ್ಷನ್ ಬಿ ಕೆಂಪು ಮಣ್ಣು, ಆಪ್ಷನ್ ಸಿ ಕಪ್ಪು ಮಣ್ಣು, ಆಪ್ಷನ್ ಡಿ ಜೇಡಿ ಮಣ್ಣು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮೆಕ್ಕಲು ಮಣ್ಣು. ನಿಮ್ಮ ಮೂರನೆಯ ಪ್ರಶ್ನೆ ಈ ರೀತಿಯಾಗಿದೆ. ಭಾರತದಲ್ಲಿ ಸಾರ್ವತ್ರಿಕ ರಜಾದಿನ ಯಾವುದು? ಆಪ್ಷನ್ ಎ ಮಂಗಳವಾರ, ಆಪ್ಷನ್ ಬಿ ಬುಧವಾರ, ಆಪ್ಷನ್ ಸಿ ರವಿವಾರ, ಆಪ್ಷನ್ ಡಿ ಶುಕ್ರವಾರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರವಿವಾರದಂದು ಭಾರತದಲ್ಲಿ ಸಾರ್ವತ್ರಿಕ ರಜಾದಿನವಾಗಿದೆ. ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವುದೆಂದರೆ ಕರ್ನಾಟಕದ ಕಾಶ್ಮೀರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಹುಬ್ಬಳ್ಳಿಯನ್ನು, ಆಪ್ಷನ್ ಬಿ ಮಂಡ್ಯವನ್ನು, ಆಪ್ಷನ್ ಸಿ ಕೊಡಗನ್ನು, ಆಪ್ಷನ್ ಡಿ ಮೈಸೂರನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ. ನಿಮ್ಮ ಐದನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಭಾರತದ ಇತಿಹಾಸದಲ್ಲಿ ಯಾವ ಕಾಲವನ್ನು ಸುವರ್ಣ ಯುಗ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಮುಘಲರ ಕಾಲ, ಆಪ್ಷನ್ ಬಿ ಮೌರ್ಯರ ಕಾಲ, ಆಪ್ಷನ್ ಸಿ ಗುಪ್ತರ ಕಾಲ, ಆಪ್ಷನ್ ಡಿ ಪುರಾತನ ಕಾಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗುಪ್ತರ ಕಾಲವನ್ನು ಸುವರ್ಣ ಯುಗ ಎಂದು ಕರೆಯುತ್ತಾರೆ. ನಿಮ್ಮ ಆರನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಅತಿ ಹೆಚ್ಚು ಸಲ ಫುಟ್ಬಾಲ್ ವಿಶ್ವಕಪ್ ಜಯಿಸಿದ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ಆಫ್ರಿಕಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೆಜಿಲ್ ಅತಿ ಹೆಚ್ಚು ಸಲ ಫುಟ್ಬಾಲ್ ವಿಶ್ವಕಪ್ ಜಯಿಸಿದ ದೇಶವಾಗಿದೆ. ನಿಮ್ಮ ಏಳನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ರಕ್ತವನ್ನು ಶೋಧಿಸುವ ಅಂಗದ ಹೆಸರೇನು? ಆಪ್ಷನ್ ಎ ಕರುಳು, ಆಪ್ಷನ್ ಬಿ ಮೂಗು, ಆಪ್ಷನ್ ಸಿ ಕಿಡ್ನಿ, ಆಪ್ಷನ್ ಡಿ ಮೆದುಳು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿಯು ರಕ್ತವನ್ನು ಶೋಧಿಸುವ ಅಂಗದ ಹೆಸರಾಗಿದೆ. ನಿಮ್ಮ ಎಂಟನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಭಾರತದಲ್ಲಿ ಅಧಿಕವಾಗಿ ಹಾಲು ಉತ್ಪತ್ತಿಯಾಗುವ ರಾಜ್ಯ ಯಾವುದು? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ. ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಇವುಗಳಲ್ಲಿ ಗ್ರಾಮೀಣ ಕ್ರೀಡೆ ಯಾವುದು? ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಹಾಕಿ, ಆಪ್ಷನ್ ಸಿ ಕಬಡ್ಡಿ, ಆಪ್ಷನ್ ಡಿ ಫುಟ್ಬಾಲ್.
ಸರಿಯಾದ ಉತ್ತರ ಆಪ್ಷನ್ ಸಿ, ಕಬಡ್ಡಿಯು ಗ್ರಾಮೀಣ ಕ್ರೀಡೆಯಾಗಿದೆ. ನಿಮ್ಮ 10ನೆಯ ಪ್ರಶ್ನೆ, ಎಕ್ಕದ ಹೂವನ್ನು ಯಾವ ದೇವರಿಗೆ ಇಡಬಾರದು? ಆಪ್ಷನ್ ಎ ಪಾರ್ವತಿ, ಆಪ್ಷನ್ ಬಿ ಶಿವ, ಆಪ್ಷನ್ ಸಿ ಗಣಪತಿ, ಆಪ್ಷನ್ ಡಿ ವಿಷ್ಣು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪಾರ್ವತಿ ದೇವರಿಗೆ ಎಕ್ಕದ ಹೂವನ್ನು ಇಡಬಾರದು. ನಿಮ್ಮ 11ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಗಂಡಸರ ಎದೆಯಲ್ಲಿ ಹೆಚ್ಚು ಕೂದಲಿದ್ದರೆ ಏನರ್ಥ? ಆಪ್ಷನ್ ಎ ಧನ ಲಾಭವಾಗುತ್ತದೆ, ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ, ಆಪ್ಷನ್ ಸಿ ರಾಜಯೋಗ ಬರುತ್ತದೆ, ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಯೋಗ ಬರುತ್ತದೆ. ನಿಮ್ಮ 12ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ರಾವಣನ ಸಹೋದರ ಯಾರು? ಆಪ್ಷನ್ ಎ ವಿದುರ, ಆಪ್ಷನ್ ಬಿ ಸುಗ್ರೀವ, ಆಪ್ಷನ್ ಸಿ ವಿಭೀಷಣ, ಆಪ್ಷನ್ ಡಿ ವಾಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ವಿಭೀಷಣ ರಾವಣನ ಸಹೋದರನ ಹೆಸರಾಗಿದೆ. ನಿಮ್ಮ 13ನೆಯ ಪ್ರಶ್ನೆ, ಎಷ್ಟು ಗಂಟೆ ಮಲಗಿದರೆ ಮನುಷ್ಯ ಬೇಗ ಸಾಯುತ್ತಾನೆ? ಆಪ್ಷನ್ ಎ 5 ಗಂಟೆ, ಆಪ್ಷನ್ ಬಿ 7 ಗಂಟೆ, ಆಪ್ಷನ್ ಸಿ 6 ಗಂಟೆ, ಆಪ್ಷನ್ ಡಿ 10 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಎ 5 ಗಂಟೆ ಮಲಗಿದರೆ ಮನುಷ್ಯ ಬೇಗನೆ ಸಾಯುತ್ತಾನೆ. ನಿಮ್ಮ 14ನೆಯ ಪ್ರಶ್ನೆ, ಭಾರತ ದೇಶದಲ್ಲಿ ಕೊನೆಯದಾಗಿ ಸೂರ್ಯೋದಯವಾಗುವ ಸ್ಥಳ ಯಾವುದು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಅಸ್ಸಾಂ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್. ನಿಮ್ಮ 15ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಮಾನವನ ಮುಖವನ್ನು ಅಂದವಾಗಿ ಕಾಣಲು ಸಹಾಯ ಮಾಡುವ ವಿಟಮಿನ್ ಯಾವುದು? ಆಪ್ಷನ್ ಎ ವಿಟಮಿನ್ ಇ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಕೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಇ. ಈ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ.